ಚಿಕ್ಕಬಳ್ಳಾಪುರ ಜಿಲ್ಲೆ ಕಾರ್ಮಿಕ ಘಟಕಕ್ಕೆ ಹೊಸ ಕಾರ್ಯದರ್ಶಿ ನೇಮಕ. ಮೇ 1ರಂದು ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಭಾರೀ ತಯಾರಿ. ಏಪ್ರಿಲ್ 24 ಚಿಕ್ಕಬಳ್ಳಾಪುರ ಜಿಲ್ಲೆ ಕಾರ್ಮಿಕ ಘಟಕದ ಕಾರ್ಯದರ್ಶಿಯಾಗಿ ಯಾರಬ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಕೋನಪ್ಪಲ್ಲಿ ಕೋದಂಡ ಕೆಎನ್ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಈ ನೇಮಕಾತಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಶಿಫಾರಸಿನಂತೆ ಮತ್ತು ಕೆಪಿಸಿಸಿ ಕಾರ್ಯವಿಭಾಗದ ಪುಟ್ಟಸ್ವಾಮಿಗೌಡ ಅವರ ಆದೇಶದಂತೆ ಜಾರಿಗೊಂಡಿದೆ. ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ ಯಾರಬ್ ಅವರು ಮಾತನಾಡುತ್ತಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ಹಾಗೂ ಜಿಲ್ಲಾಧ್ಯಕ್ಷರ ಸೂಚನೆಯಂತೆ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ನೇರವಾಗಿ ತಲುಪುವಂತೆ ಪ್ರಯತ್ನಿಸುತ್ತೇನೆ. ಕಾರ್ಮಿಕ ಘಟಕವನ್ನು ಬಲಪಡಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು. ಮೇ 1ರಂದು ನಡೆಯುವ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಬೆಂಗಳೂರು ಕ್ವೀನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಭವನದಲ್ಲಿ ಭಾರೀ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ 100ಕ್ಕೂ ಹೆಚ್ಚು ಕಾರ್ಮಿಕರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಯಾರಬ್ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್, ಸೈಯದ್ ಪಾಷಾ, ತೌಸಿಫ್ ಬಾಷಾ, ಆಸಿಫ್ ಖಾನ್, ಅಕ್ರಮ್ ಪಾಷಾ, ಶರೀಫ್ ಅಹ್ಮದ್ ಪಾಷಾ, ಇಮ್ರಾನ್ ಮೌಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಕೋನಪ್ಪಲ್ಲಿ ಕೋದಂಡ ಅಂತ ಚಿಂತಾಮಣಿ ತಾಲೂಕು ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಮಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಜಿಲ್ಲಾ ಅಧ್ಯಕ್ಷರು ಕೂಡ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿ ಎರಡೂ ವಹಿಸಿದ್ದಾರೆ. ಒಳ್ಳೆ ಅಧ್ಯಕ್ಷರು ಸಿಗೋವರೆಗೂ ನಾನೇ ಮುಂದುವರಿತಾ ಇದ್ದೀನಿ ಜಿಲ್ಲಾ ಅಧ್ಯಕ್ಷರಾಗಿ. ಇವತ್ತು ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು, ಉಪಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಪುಟ್ಟಸ್ವಾಮೇಗೌಡರವರು ವಿಶ್ವ ಕಾರ್ಮಿಕರ ದಿನಾಚರಣೆ ಭಾರತ್ ಜೋಡೋಯಲ್ಲಿ ಕೆಪಿಸಿಸಿ ಕ್ವೀನ್ಸ್ ರೋಡಲ್ಲಿ ಬೆಂಗಳೂರಲ್ಲಿ ಅವತ್ತು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಜಿಲ್ಲೆಯಿಂದ ಕಾರ್ಮಿಕರ ವಿಭಾಗದಿಂದ ಪ್ರತಿಯೊಂದು ತಾಲೂಕಿನಿಂದ ನಾವು ಒಂದು 100-150 ಜನ ಕಾರ್ಮಿಕರನ್ನ ಕರ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದರ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯುವ ಮುಖಂಡರಾದಂತಹ ಯಾರಬ್ ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಈಗ ನೂತನವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಅಣ್ಣ ಮತ್ತೆ ನಾರಾಯಣಪ್ಪ, ದಿಬ್ಬುರಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಇವರ ಸಹಕಾರದೊಂದಿಗೆ ಅವರು ಇವರನ್ನು ಬೆಂಬಲಿಸಬೇಕಂತೇಳಿ ಮತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಅವರಿಗೆ ಬೆಂಬಲ ನೀಡಬೇಕು, ಸಹಕರಿಸಬೇಕಂತೇಳಿ ನಾನು ಈ ಪತ್ರಿಕಾ ಸುದ್ದಿಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಬಂದು ಅನೇಕ ಸೌಲಭ್ಯಗಳು ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅನೇಕ ಗ್ರಾಮಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ವತಿಯಿಂದ ಗ್ಯಾರಂಟಿ ಯೋಜನೆಗಳು, 5 ಪಂಚ ಗ್ಯಾರಂಟಿ ಯೋಜನೆಗಳು ಅದ್ಭುತವಾಗಿ ನಡೀತಾ ಇದೆ. ಅದರ ಸಲುವಾಗಿ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ನಮ್ಮ ಕಾರ್ಮಿಕ ಇಲಾಖೆಯಿಂದ ಸಿಗ್ತಾ ಇದೆ ಅಂತಕ್ಕಂಥದನ್ನ ನಮ್ಮ ಯಾರೊಬ್ಬ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರು ಮತ್ತೆ ಏನು ಕಾರ್ಮಿಕದ ವಿಭಾಗದ ಪದಾಧಿಕಾರಿಗಳೆಲ್ಲ ಸೇರಿ ಏನು ಕಾರ್ಮಿಕರಿಗೆ ಸೌಲಭ್ಯಗಳು ಸಿಗ್ತದೆ, ಅಲ್ಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಹೋಗಿ ಅಲ್ಲಿ ಅವರು ನಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಬರ್ತಾ ಇದೆ ಅದನ್ನೆಲ್ಲ ಅವ್ರಿಗೆ ತಿಳಿಸಿ ನಮ್ಮ ಪಕ್ಷಕ್ಕೆ ಸೆಳೆದು ಅವ್ರನ್ನ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೆ ಇವತ್ತು ಬಹಳಷ್ಟು ನಾವು ಶ್ರಮವನ್ನು ಹಾಕ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಕೂಡ ಕಾರ್ಮಿಕರಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ತದನಂತರ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಏನು 2.5 ವರ್ಷ ಆಗ್ತಾ ಇದೆ, ಅತ್ಯಂತ ಅಭೂತಪೂರ್ವವಾದಂತಹ ಯಶಸ್ವಿಯನ್ನು ಕಂಡಿದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಬಣದ ರಾಜಕೀಯ ಇರಬಹುದು, ಅದು ನಮಗೆ ಬೇಕಾಗಿಲ್ಲ. ನಮಗೆ ಪುಟ್ಟಸ್ವಾಮೇಗೌಡರು ಹೇಳಿರ್ತಕ್ಕಂಥದ್ದು, ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿರ್ತಕ್ಕಂಥದ್ದು, ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು, ವಿ ಮುನಿಯಪ್ಪ ಆಗಿರ್ಬೋದು, ಮತ್ತೆ ರಾಜೇಗೌಡರು ಆಗಿರ್ಬೋದು, ಮತ್ತೆ ಪುಟ್ಟಾಂಜನಪ್ಪ ಆಗಿರ್ಬೋದು, ಯಾರೇ ಆಗಿರ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷ ಇಂಪಾರ್ಟೆಂಟ್. ಏನು ಇವತ್ತು ಸುಮಾರು ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಮತ್ತೆ ನೆಹರು ಆಗಿರ್ಬೋದು, ಮತ್ತೆ ಇವತ್ತು ನಮ್ಮ ಯುವ ನಾಯಕರಾದಂತಹ ರಾಹುಲ್ ಗಾಂಧಿ ಆಗಿರ್ಬೋದು, ಅವರೆಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತ್ಯಾಗವನ್ನು ಕೊಟ್ಟಿದ್ದಾರೆ. ನಾವು ಅವರ ನೇತೃತ್ವದಲ್ಲಿ ಅವರ ಆದಿಯಲ್ಲಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದಕ್ಕೆ ನಾವು ಹೊರಟಿದ್ದೀವಿ. ನಮಗೆ ನಿಮ್ಮೆಲ್ಲ ಶಿಡ್ಲಘಟ್ಟ ಮತದಾರ ಬಂಧುಗಳು ಮತ್ತು ಮುಖಂಡರು ನಮ್ಮ ಯಾರೊಬ್ಬ ಅವರಿಗೆ ನಿಮ್ಮ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾತಾಡುತ್ತಿದ್ದೇನೆ. ಎಲ್ಲರೂ ಸಂಘಟನೆಗ ಕಾಂಗ್ರೆಸ್ ಮುಖಂಡರು ಹಾಗೂ KPC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು 5 ವಾದಗಳು ಮಾಡಿದ್ರು. ಅದೆಲ್ಲ 5 ವಾದಗಳಾಗಿದೆ. ಇವಾಗ ಕೂಲಿ ಕಾರ್ಮಿಕರಿಗೆ ಏನು ಸವಲತ್ತುಗಳು ಆಗತ್ತೆ ಅದು ಎಲ್ಲ ನಾನು ಮಾಡಿಕೊಡ್ತೀನಿ. ಅದರಿಂದ ಮೇ 1ನೇ ತಾರೀಕು KPC ಕಚೇರಿಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಆ ಮೀಟಿಂಗಲ್ಲಿ ಎಲ್ಲರೂ ಭಾಗವಹಿಸಿ ಸಂಪೂರ್ಣವಾಗಿ ಜನಗಳಿಗೆ 100-150 ಜನಗಳು ಕರ್ಕೊಂಡೋಗಿ ಅಲ್ಲಿ ಮೀಟಿಂಗಲ್ಲಿ ಜನಗಳಿಗೆ ಕೂಲಿ ಕಾರ್ಮಿಕರು ಕರ್ಕೊಂಡೋಗಿ ಸಹಕರಿಸ್ತೀನಿ. ನಿಮ್ಮ ಹೆಸರು? ಶೇಖ್ ಯಾರಬ್.